ನಮಸ್ಕಾರ, ನಾನು ದಿವ್ಯಾ. ನಿಮಗೆಲ್ಲ ತಿಳಿದಿರುವಂತೆ ಮಾರ್ಚ್ 7ನೇ ತಾರೀಕು ರಾಹು ಕೇತುಗಳು ಗೋಚಾರದಲ್ಲಿ ತಮ್ಮ ರಾಶಿಯನ್ನು ಬದಲಾಯಿಸ್ತಾ ಇವೆ. ಛಾಯಾಗ್ರಹಗಳಾದ ರಾಹು ಕೇತುಗಳು ಆಂಟಿ ಕ್ಲಾಕ್ ವೈಸ್ನಲ್ಲಿ ಗೋಚಾರದಲ್ಲಿ ಹಿಂದಿನ ಮನೆಯನ್ನು ಪ್ರವೇಶಿಸ್ತವೆ. ಅಂತಂದರೆ ರಾಹು ಕರ್ಕದಿಂದ ಮಿಥುನಕ್ಕೂ ಹಾಗೂ ಕೇತುವು ಮಕರದಿಂದ ಧನುರ್ ರಾಶಿಗೆ ಪ್ರವೇಶಿಸ್ತವೆ. ಸುಮಾರು 1.5 ವರ್ಷ ಕಾಲ ಎರಡೂ ಗ್ರಹಗಳು ಅಲ್ಲೇ ಇರುವಂಥದ್ದು. ಇಲ್ಲಿ ನಾವು ಹೇಳ್ತಾ ಇರುವಂಥ ಫಲಗಳು ತುಂಬ ಜನರಲ್ ಆದಂತಹ ಫಲಗಳಾಗಿರುತ್ತವೆ. ಇದನ್ನು ಲಗ್ನದಿಂದ ನೋಡ್ಕೊಳ್ಬೇಕು, ಹಾಗೆ ದಶಾಭುಕ್ತಿಗಳನ್ನು ನೋಡ್ಕೋಬೇಕು, ಹಾಗೆಯೇ ನಿಮ್ಮ ರಾಶಿಯಿಂದನೂ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. 1.5 ವರ್ಷ ಕಾಲ ಈ ಫಲಗಳು ಅನ್ವಯ ಆಗುತ್ತೆ. ಸಾಮಾನ್ಯವಾಗಿ ಮೊದಲನೇದಾಗಿ ಮೇಷರಾಶಿಯವರಿಗೆ ರಾಹು 3ನೇ ಮನೆಯನ್ನು ಪ್ರವೇಶಿಸ್ತಾನೆ. ಅಂದರೆ ಮಿಥುನ ರಾಶಿ ಮೇಷರಾಶಿಗೆ 3ನೇ ಮನೆ ಆಗುತ್ತೆ. ರಾಹು 3ನೇ ಮನೆ ಬಂದರೆ ತುಂಬ ಒಳ್ಳೆಯದು, ಅಂದರೆ ಬಂಧುಗಳಿಂದ ಒಳ್ಳೆಯದು, ಸುಖ ಅಂತ ಹೇಳ್ಬೋದು. ಅಂದರೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ನಡುವೆ ಏನಾದರೂ ವ್ಯಾಜ್ಯಗಳು, ಮನಸ್ತಾಪಗಳು ಇದ್ದರೆ ಅದು ಈ ಸಮಯದಲ್ಲಿ ಪರಿಹರಿಸ್ಕೊಳ್ಬಹುದು, ಮಾತಾಡಿ ಬಗೆಹರಿಸ್ಕೊಳ್ಬಹುದು. ಹಾಗೆಯೇ ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ ಏನಾದರೂ ಆಸ್ತಿಗೆ ಸಂಬಂಧಿಸಿದಂಥ ತೊಂದರೆಗಳು, ಕದನಗಳು, ಮನಸ್ತಾಪಗಳು ಇದ್ದರೆ ಅದನ್ನು ಕೂಡ ಈ ಟೈಮಲ್ಲಿ ಬಗೆಹರಿಸ್ಕೊಳ್ಳುವಂಥ ಅವಕಾಶಗಳು ಬರಬಹುದು. ಹಾಗೆಯೇ ನಿಮಗೇನಾದರೂ ಕಂಠಕ್ಕೆ ಸಂಬಂಧಿಸಿದ ತೊಂದರೆಗಳು, ಕಂಠಸ್ಥವಾದ ತೊಂದರೆಗಳು, ಹಾಗೆಯೇ ಅಂದರೆ ಥ್ರೋಟ್ ಪ್ರಾಬ್ಲಮ್ಸ್ ಅಥವಾ ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕು, ಒಳ್ಳೆ ಡಾಕ್ಟ್ರಿಂದ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕು ಅದು ಬಗೆಹರಿಯುವಂಥ, ಅದು ಸಾಲ್ವ್ ಆಗುವಂಥ ಅವಕಾಶಗಳು ಹೆಚ್ಚಾಗಿ ಇರುತ್ತೆ. ಮೇಷರಾಶಿಯವರಿಗೆ 3ನೇ ಮನೆ 5ನೇ ಮನೆಯಿಂದ 11ನೇ ಮನೆ ಆಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯದು, ನಿಮ್ಮ ಮಕ್ಕಳಿಗೆ, ಮೇಷರಾಶಿಯವರ ಮಕ್ಕಳಿಗೆ ಒಳ್ಳೆಯದಾಗುವಂಥ ಸಮಯ ಇದು. ಹಾಗೆಯೇ ನಿಮ್ಮ ತಾಯಿಗೋಸ್ಕರ ನೀವೇನಾದರೂ ಧನವನ್ನು ವ್ಯಯಿಸಬೇಕು, ಖರ್ಚು ಮಾಡಬೇಕು, ತಾಯಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಟೈಮಲ್ಲಿ ನಿಮಗೆ ಸರಿಯಾಗಿ ಹಣ, ಸಮಯ ಎಲ್ಲ ಒದಗಿ ಬರುವಂಥ ಅವಕಾಶಗಳು ಇರುತ್ತೆ. ಹಾಗೆಯೇ ಈ 1.5 ವರ್ಷ ಕಾಲ ನಿಮಗೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್, ಹತ್ತಿರ ಪ್ರಯಾಣ ಹೆಚ್ಚಾಗಿ ಆಗುವಂಥ ಅವಕಾಶಗಳಿರುತ್ತೆ. ನಿಮ್ಮ ಕುಟುಂಬ ಸಮೇತರಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಬರುವಂಥ ಅವಕಾಶಗಳು ಒದಗಿ ಬರಬಹುದು. ಹಾಗೆಯೇ ತಾಯಿಯೊಟ್ಟಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥ ಅವಕಾಶ ಕೂಡ, ತಾಯಿನ ಕರ್ಕೊಂಡು ಯಾವುದಾದ್ರೂ ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವಂಥ ಅವಕಾಶಗಳು ನಿಮಗೆ ಆಗಬಹುದು. ಹಾಗೆಯೇ ಧನುರ್ ರಾಶಿಗೆ ಕೇತುವಿನ ಆಗಮನ. ಧನುರ್ ರಾಶಿ ಅಂದರೆ 9ನೇ ಮನೆ ಆಗುತ್ತೆ. ಮೇಷರಾಶಿಗೆ 9ನೇ ಮನೆಗೆ ಕೇತು ಬಂದಾಗ ಧರ್ಮ ಕಾರ್ಯಕ್ಕೆ ಸಂಬಂಧಿಸಿದ ಹಾಗೆ ತೀರ್ಥಕ್ಷೇತ್ರಗಳ ದರ್ಶನ, ಧರ್ಮ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳಿಂದ ನಿಮಗೆ ಧನ ವ್ಯಯ ಆಗತ್ತೆ. ಅಂದರೆ ಧನ ವ್ಯಯ ಆಗಲೇಬೇಕು ಅಂತ ಅಂದಾಗ ಅದು ಧರ್ಮ ಕಾರ್ಯಗಳಿಗೋಸ್ಕರ ಅಥವಾ ತೀರ್ಥಕ್ಷೇತ್ರಗಳನ್ನು ನೋಡೋದಕ್ಕೆ ಧನ ವ್ಯಯ ಆದರೆ ತಪ್ಪೇನು ಅಂತ ಅನ್ನೋದು ನನ್ನ ಪ್ರಶ್ನೆ. ಹಾಗೆಯೇ ನೀವೇನಾದರೂ ದಾನ ಮಾಡೋದು, ನೀವು ಒಳ್ಳೆ ಕೆಲಸಗಳಿಗೋಸ್ಕರ ಏನಾದರೂ ನಿಮ್ಮ ಹಣವನ್ನು ವ್ಯಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಈಗ ಸರಿಯಾದ ಸಮಯ. 9ನೇ ಮನೆ ಕೇತು ಹಾಳು ಅಂತ ಹೇಳ್ತವೆ ಶಾಸ್ತ್ರಗಳು. ಅದಕ್ಕೆ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಈ ಥರ ಧರ್ಮ ಕಾರ್ಯಗಳಿಗೋಸ್ಕರ ನಿಮ್ಮ ಹಣವನ್ನು ವ್ಯಯಿಸೋದ್ರಿಂದ ಇದರ ನೆಗೆಟಿವ್ ಎಫೆಕ್ಟ್ಸ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆಯೇ 9ನೇ ಮನೆ ತಂದೆ ಆರೋಗ್ಯಕ್ಕೆ ತೊಂದರೆ ಅಂತ ಹೇಳ್ತಾರೆ. ಸೊ ನಿಮ್ಮ ತಂದೆಯ ಆರೋಗ್ಯದ ಕಡೆಗೆ ನಿಮಗೆ ಗಮನ ಇದ್ದರೆ ಒಳ್ಳೆಯದು. ಗಮನ ಹರಿಸಿ ಅವರನ್ನು ಜೋಪಾನವಾಗಿ ನೋಡ್ಕೊಳ್ಳಿ. ಹಾಗೆಯೇ ನೀವು ಫಾರಿನ್ಗೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಫಾರಿನ್ ಟ್ರಾವೆಲ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅದಕ್ಕೆ ಅಡೆತಡೆಗಳು ಬರಬಹುದು. ಅದು ಬರದೇ ಇರೋ ಹಾಗೆ ಪ್ಲ್ಯಾನ್ ಮಾಡಿ ಸರಿಯಾಗಿ ನೀವು ಅದನ್ನು ನಿರ್ವಹಿಸಬೇಕಾಗತ್ತೆ ಆ ಕೆಲಸಗಳನ್ನು. ಇನ್ನು ಕೆಲವರು ವಿದೇಶಗಳಲ್ಲಿ ಏನಾದರೂ ಇದ್ದರೆ ಅಲ್ಲಿಂದ ವಾಪಸ್ ಬರುವಂತಹ ಸಿಚುವೇಶನ್ಸು ಬರಬಹುದು. ಅದಕ್ಕೆ ಸರಿಯಾಗಿ ಏನಾದರೂ ದಶಾಭುಕ್ತಿಗಳು, 4ನೇ ಮನೆಗೆ ಸಂಬಂಧಿಸಿದ ದಶಾಭುಕ್ತಿಗಳು ಏನಾದರೂ ಇದ್ದರೆ ಜಾಬ್ ಕಳೆದುಕೊಂಡು ಸ್ವದೇಶಕ್ಕೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಕೆಲಸ ಹುಡುಕ್ತಾ ಇರೋರಿಗೆ ಇದು ಒಳ್ಳೆ ಸಮಯ, ಕೆಲಸ ಸಿಗುವಂಥ ಅವಕಾಶಗಳಿರುತ್ತೆ. ಈ ಥರ ಕೆಟ್ಟ ಪರಿಣಾಮಗಳಿಂದ ಪಾರಾಗೋದಕ್ಕೆ ಮೇಷದವರು ವಿಶೇಷವಾಗಿ ಕೇತುವಿನ ಶಾಂತಿಗೆ ಗಣೇಶನನ್ನು ಆರಾಧನೆ ಮಾಡೋದು ಒಳ್ಳೆಯದು. ನಾಯಿಗೆ ಆಗಾಗ ಆಹಾರವನ್ನು ಹಾಕೋದು ಮತ್ತು ದೇವಿ ಆರಾಧನೆ ಮಾಡೋದ್ರಿಂದ ಮೇಷದವರು ಕೇತುವಿನ ಶಾಂತಿ ಆಗುತ್ತೆ. ಹಾಗೆಯೇ ರಾಹುಗೆ ಸಂಬಂಧಿಸಿದಂತೆ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ಒಳ್ಳೆಯದು. ಉದ್ದಿನ ಬೇಳೆಯನ್ನು ದಾನ ಮಾಡೋದು, ರಾಹುಗೆ ಸಂಬಂಧಿಸಿದ ಧಾತುಗಳನ್ನು ದಾನ ಮಾಡೋದು, ಗ್ರೇ ಕಲರ್ ಬಟ್ಟೆಯನ್ನು ದಾನ ಮಾಡೋದು, ಅಂದರೆ ಬೂದು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದು, ಇದು ಒಳ್ಳೆಯದಾಗುತ್ತೆ. ಹಾಗೆಯೇ ಈಗ ಕೇತುವಿಗೆ ದಾನಗಳು ಏನೇನು ಮಾಡಬಹುದು ಅಂತ ಅಂದರೆ ಕೇತುವಿಗೆ ಮಿಶ್ರ ಬಣ್ಣದ ಬಟ್ಟೆಯನ್ನು ದಾನ ಮಾಡಬಹುದು. ಕೇತುವಿನ ಶಾಂತಿಗೆ ಮಿಶ್ರ ಬಣ್ಣದ ಬಟ್ಟೆಯನ್ನು ದಾನ ಮಾಡೋದು. ಹಾಗೆ ಇಜ್ಜಿಲನ್ನು, ಒಂದು 7 ಇದ್ದಿಲನ್ನು ತಗೊಂಡು ಹರಿಯೋ ನೀರಿನಲ್ಲಿ ಸೂರ್ಯಾಸ್ತದ ಯಾವುದಾದ್ರೂ ಒಂದು ದಿನ ಸೂರ್ಯಾಸ್ತದ ಸಮಯದಲ್ಲಿ ಹರಿಯೋ ನೀರಿನಲ್ಲಿ ಬಿಡೋದು ಒಳ್ಳೆಯದು.
ಹಾಗೆ ನಿಮ್ಮ ವಯಸ್ಸೇನಾದರೂ 18, 36, 54, 72 ಆಗಿದ್ದರೆ, ಅದರಲ್ಲೂ ರಾಹು ದಶೆ ರಾಹು ಭುಕ್ತಿ, ಕೇತು ದಶೆ ಕೇತು ಭುಕ್ತಿ, ಅಥವಾ ರಾಹು ದಶೆ ಕೇತು ಭುಕ್ತಿ, ಕೇತು ಭುಕ್ತಿ ರಾಹು ದಶೆ, ಈ ಥರ ಏನಾದರೂ ನಡೀತಾ ಇದ್ದರೆ ನೀವು ನಾಡಿ ಗ್ರಂಥಗಳ ಪ್ರಕಾರ ಗೋಚಾರದಲ್ಲಿ ವಿಶೇಷ ಫಲಗಳನ್ನು ನೀವು ಕಾಣ್ತೀರಾ. ಅವು ಎಷ್ಟು ವಿಶೇಷವಾಗಿರುತ್ತೆ ಅಂತ ಅಂದರೆ ನೀವು ಊಹಿಸಕ್ಕೂ ಸಾಧ್ಯ ಇಲ್ಲದಂಥ ವಿಶೇಷವಾದ ಫಲಗಳನ್ನು ನೀವು ಪಡಿತೀರಾ. ವೃಷಭ ರಾಶಿಯವರಿಗೆ ರಾಹು 2ನೇ ಮನೆಗೆ ಬರ್ತಾ ಇದ್ದಾನೆ. ಹಾಗಾಗಿ ಕುಟುಂಬದಲ್ಲಿ ಕಲಹಗಳು, ಕಿರಿಕಿರಿಗಳು ತಲೆದೋರಬಹುದು, ಕಿರಿಕಿರಿಗಳಾಗಬಹುದು. ಮತ್ತು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಕೇತು ಬರ್ತಾ ಇರೋದು, ಅಲ್ಲಿ ಶನಿ ಆಲ್ರೆಡಿ ಇದ್ದಾನೆ. ಹಾಗಾಗಿ ವೃಷಭ ರಾಶಿಗೆ ಗೋಚಾರದಲ್ಲಿ ಎಲ್ಲ ಕಡೆಯಿಂದನೂ ಕಿರಿಕಿರಿ ತೊಂದರೆ ಆಗುತ್ತೆ. ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು, ಮುಖಸ್ಥಾನಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಕೂಡ ಆಗಬಹುದು. ಮಾತಾಡುವಾಗ ತುಂಬ ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಮಾತಾಡಿ ಸಿಕ್ಕಾಕೊಳ್ಳುವಂಥ ಸಿಚುವೇಶನ್ಸ್ ಎದುರಾಗಬಹುದು. ಧನವ್ಯಯ ಆಗುತ್ತೆ, ಅನವಶ್ಯಕವಾಗಿ ದುಡ್ಡು ಖರ್ಚಾಗೋದು. ಧನವ್ಯಯ ಅಂದರೆ ಕೆಲವು ಗುಡ್ ಕಾಸ್ಗೆ ಧನವ್ಯಯ ಆಗೋದು ಬೇರೆ, ಆದರೆ ಅನವಶ್ಯಕವಾಗಿ ದುಡ್ಡು ಖರ್ಚಾಗೋದು ಇಂಥ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ನಿಮ್ಮ ಲಗ್ನದಿಂದ ನೋಡ್ಕೋಬೇಕಾಗುತ್ತೆ, ದಶಾಭುಕ್ತಿಗಳನ್ನು ನೋಡಿಕೊಂಡು ತೀರ್ಮಾನ ತಗೊಳ್ಬೇಕಾಗತ್ತೆ. ಆದರೆ ಒಂದಂತೂ ನಿಜ, ಗೋಚಾರಕ್ಕೆ ಬಂದರೆ ರಾಹುನೂ ಚೆನ್ನಾಗಿಲ್ಲ, ಕೇತುನೂ ಚೆನ್ನಾಗಿಲ್ಲ, ಶನಿಯೂ ಚೆನ್ನಾಗಿಲ್ಲ. ಹಾಗಾಗಿ ತೊಂದರೆ ಹೆಚ್ಚಾಗಿ ಕಂಡುಬರುತ್ತೆ. ವೃಷಭ ರಾಶಿಯವರಿಗೆ ರಾಹು, ಕೇತು, ಶನಿ ಎಲ್ಲರೂ ತೊಂದರೆದಾಯಕವಾಗಿ ಇರೋದ್ರಿಂದ ಬಹಳ ಕಿರಿಕಿರಿ ಆಗ್ಬೋದು, ಮನಸ್ಸಿಗೆ ತೊಂದರೆ ಆಗ್ಬೋದು. ಪ್ರಾಣಾಯಾಮವನ್ನು ಮಾಡಿ ಅಭ್ಯಾಸ ಮಾಡೋದ್ರಿಂದ ಮನಸ್ಸಿನ ಒತ್ತಡವನ್ನು ಪರಿಹಾರ ಮಾಡ್ಕೊಳ್ಬಹುದು. ಹಾಗೆಯೇ ಆನಂದ ಭೈರವಿ ರಾಗವನ್ನು ಕೇಳೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗಿನ ಒತ್ತಡ, ಮಾನಸಿಕ ಕಿರಿಕಿರಿಗಳು ಕಂಟ್ರೋಲಿಗೆ ಬರುತ್ತೆ. ಹಾಗೆಯೇ ಗಣೇಶನ ಆರಾಧನೆ, ದೇವಿ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇರೋದು ನಿಮಗೆ ಅನಿವಾರ್ಯ, ಅದು ಮಾಡಲೇಬೇಕಾದ ಕೆಲಸಗಳು. ಹಾಗೆಯೇ ಇದೆಲ್ಲ ನಾವು ಹೇಳ್ತಾ ಇರೋ ಪ್ರೆಡಿಕ್ಷನ್ಸ್ ಏನಿದೆ ಅದು ಜನರಲ್ ಪ್ರೆಡಿಕ್ಷನ್ಸ್, ಹಾಗೇ ಬಿಡುತ್ತೆ, ಈ ಥರ ತೊಂದರೆ ಆಗೇ ಆಗುತ್ತೆ, 100% ರೂಲ್ಸ್ ಅಂತ ಯಾವುದೂ ಇಲ್ಲ. ಟೆನ್ಷನ್ ಅಂತೂ ಕ್ರಿಯೇಟ್ ಆಗುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ಮೇಲೆ ಹೇಳಿದ ಪರಿಹಾರಗಳನ್ನು ಪ್ರಯತ್ನ ಮಾಡಿ ನೋಡಿ. ಮಿಥುನ ರಾಶಿಯವರಿಗೆ ರಾಶಿಗೆ ರಾಹು ಬರ್ತಾ ಇದ್ದಾನೆ, ಅಂದರೆ ಲಗ್ನ ಆಗಿದ್ರೆ ಲಗ್ನಕ್ಕೆ, ರಾಶಿ ಆಗಿದ್ರೆ ರಾಶಿಗೆ ಬರ್ತಾ ಇದ್ದಾನೆ. ಹಾಗೆಯೇ ಇನ್ನು ಕೇತು 7ನೇ ಮನೆಯಲ್ಲಿ ಆಲ್ರೆಡಿ ಶನಿ ಇದ್ದಾನೆ, ಶನಿ ಜೊತೆಗೆ ಸೇರ್ಕೊಳ್ತಾ ಇದ್ದಾನೆ. ಹಾಗಾಗಿ ಈ ಸೇರುವಿಕೆಯಿಂದ ಹೆಂಡತಿ ಮನೆಯಲ್ಲಿ ತೊಂದರೆ, ಅಂದರೆ ನಿಮ್ಮ ಹೆಂಡತಿಯ ಮನೆಯಲ್ಲಿ ಯಾರಾದರೂ ತೊಂದರೆ ಪಡ್ತಾ ಇದ್ದರೆ ಜಾಗರೂಕತೆಯಿಂದ ಇರಿ, ಅವರಿಗೆ ಇನ್ನಷ್ಟು ತೊಂದರೆ ಆಗಬಹುದು. ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ತೊಂದರೆ ಆಗುವಂಥ ಅವಕಾಶಗಳು ಇರುತ್ತೆ. ಸಡನ್ ಆಗಿ ಜಾಬ್ ಕಳೆದುಕೊಳ್ಳುವಂಥ ಅವಕಾಶಗಳು ಕೂಡ, ಅಂದರೆ ಆ ಥರದ ತೊಂದರೆಗಳನ್ನು ಕೂಡ ನೀವು ಅನುಭವಿಸ್ಬೇಕಾಗುತ್ತೆ. ಇನ್ನು ರಾಶಿಗೆ ಬಂದ ರಾಹು ನಿಮ್ಮ ಸೌಂದರ್ಯವನ್ನು ಹಾಳು ಮಾಡ್ತಾನೆ. ಸಡನ್ನಾಗಿ ವೀಕ್ ಆಗಿಬಿಡ್ಬೋದು, ಅಥವಾ ಸಡನ್ನಾಗಿ ದಪ್ಪ ಆಗಿಬಿಡ್ಬಹುದು. ಈ 1.5 ವರ್ಷ ಕಾಲ ತುಂಬ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಮುಖದ ಮೇಲೆ ಕಲೆಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲೂ ನಿಮ್ಮ ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳು ಏನಾದರೂ ಇದ್ದರೆ ಅದಕ್ಕೆ ತೊಂದರೆ ಆಗುತ್ತೆ. ಹಾಗೆಯೇ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತೊಂದರೆ ಕೊಡ್ತಾನೆ. ರಾಹು ಡೈಜೆಸ್ಟಿವ್ ಸಿಸ್ಟಮ್ಗೆ ಕೂಡ ತೊಂದರೆಯನ್ನು ಕೊಡ್ತಾನೆ ಅಂತ ಶಾಸ್ತ್ರಗಳು ಹೇಳ್ತವೆ. ಹೀಗಾಗಿ ಮಿಥುನ ರಾಶಿಯವರು ಗಣೇಶನನ್ನು, ಸುಬ್ರಹ್ಮಣ್ಯನನ್ನು, ಹಾಗೆ ದೇವಿಯನ್ನು ಆರಾಧನೆ ಮಾಡಲೇಬೇಕು. ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಿ, ಸುಬ್ರಹ್ಮಣ್ಯನಿಗೆ ಆರಾಧನೆ, ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದಾನ ಧರ್ಮಗಳನ್ನು ಮಾಡೋದು ಒಳ್ಳೆಯದು. ಅರಿಶಿನ ದಾನ ಮಾಡೋದು ತುಂಬ ಒಳ್ಳೆಯದು. ಸ್ನಾನಕ್ಕೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ, ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನ ಮಾಡೋದು ಕೂಡ ರಾಹುವಿನ ತೊಂದರೆಯಿಂದ ಪರಿಹಾರ ಆಗೋದಕ್ಕೆ ಒಂದು ಮಾರ್ಗ.